Dear friends, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಇನ್ಕ್ವೆಸ್ಟ್ ಕರೆಂಟ್ ಅಫೇರ್ಸ್ ಕ್ಲಾಸ್ ನಂಬರ್ 268. ಸೊ ಇವತ್ತಿನ ತರಗತಿಯಲ್ಲಿ ನಾವು 11 ಮತ್ತು 12ನೇ ಆಗಸ್ಟ್ 2022ರ ಪ್ರಚಲಿತ ಘಟನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈ ಎಲ್ಲ ಪ್ರಚಲಿತ ಘಟನೆಗಳನ್ನ ಇಲ್ಲಿ ಕಾಣ್ತಿರ್ತಕ್ಕಂಥ ಎಲ್ಲ ದಿನಪತ್ರಿಕೆಗಳಿಂದ ನಾವು ಸೋರ್ಸ್ ಮಾಡಿರ್ತೇವೆ. ಅಟ್ ದಿ ಎಂಡ್ ಆಫ್ ದಿ ಪ್ರೆಸೆಂಟೇಷನ್ ವಿ ವಿಲ್ ಹ್ಯಾವ್ ಗಿವನ್ ಇನ್ಕ್ವೆಸ್ಟ್ ಚಾಲೆಂಜ್ ಕ್ವಿಜ್. ಇದರಲ್ಲಿ ಫಸ್ಟ್ 10 ಸ್ಟೂಡೆಂಟ್ಸ್ ಹೂ ಗಿವ್ ದಿ ಕರೆಕ್ಟ್ ಆನ್ಸರ್ಸ್ ವಿಲ್ ಬಿ ಅಕ್ನಾಲೇಜ್ಡ್ ಇನ್ ದಿ ನೆಕ್ಸ್ಟ್ ಪ್ರೆಸೆಂಟೇಷನ್. ಅಂಡ್ ಆರ್ಟಿಕಲ್ಸ್ ಮಧ್ಯದಲ್ಲೂ ಕೂಡ ಒಂದು ಪ್ರಶ್ನೆಯನ್ನ ಕೇಳ್ತೇವೆ, ಅದಕ್ಕೂ ಉತ್ತರವನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಈ ಎಲ್ಲಾ ಚಟುವಟಿಕೆಗಳು ನಿಮ್ಮ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರ್ತವೆ. So before getting into today's articles, these are the key answers of InQuest challenge number 232, and we appreciate Aishwarya, Chandana, Krishnaveni, Shrishal, Anil, Ramu, Akshata, Veerashaiva, Divakar, Pramod, and many others also have given correct answers. Thank you very much for your participation. With this, let's get into the first article. So 49th Chief Justice of India. So 49ನೇ ಭಾರತದ ಮುಖ್ಯ ನ್ಯಾಯಮೂರ್ತಿಗಳನ್ನ ಈಗ ಆಯ್ಕೆ ಮಾಡಿರ್ತಾರೆ. ಸೊ ಇದರ ಸಲುವಾಗಿ ನಾವು ಚೀಫ್ ಜಸ್ಟಿಸ್ಗೆ ಸಂಬಂಧಪಟ್ಟಂತೆ ಆರ್ಟಿಕಲ್ಸ್ ಅಂದ್ರೆ ವಿಧಿಗಳು ಯಾವ್ದ್ಯಾವ್ದು, ಇವರನ್ನ ಯಾರು ಆಯ್ಕೆ ಮಾಡ್ತಾರೆ, ಇವರ ಅಧಿಕಾರಾವಧಿ ಎಷ್ಟು, ಇವರನ್ನ ವಜಾಗೊಳಿಸ್ತಕ್ಕಂಥ ಪ್ರಕ್ರಿಯೆ ಏನು, ಎಲ್ಲ ಮಾಹಿತಿಯನ್ನ ಈ ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಯಾಕಂದ್ರೆ ಬರೀ ಅವರ ಹೆಸರು ಮಾತ್ರ ನಮ್ಮ ಪರೀಕ್ಷೆಗೆ ಇಂಪಾರ್ಟೆಂಟ್ ಆಗೋದಿಲ್ಲ, ಅದ್ರ ಜೊತೆ ಬ್ಯಾಕ್ ಗ್ರೌಂಡ್ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಿದ್ರೆ ಹೂ ಇಸ್ ದಿ 49 ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂತ ಪ್ರಶ್ನೆ ಕೇಳಿದ್ರೆ ಉದಯ್ ಉಮೇಶ್ ಲಲಿತ್ ಅಂತ ನಿಮ್ಗೆ ಗೊತ್ತಿರ್ಬೇಕಾಗಿರುತ್ತೆ. ಸೊ ಇವರನ್ನ ಯಾವ ಆರ್ಟಿಕಲ್ ನ ಪ್ರಕಾರ ಆಯ್ಕೆ ಮಾಡಲಾಗುತ್ತೆ ಅಂದ್ರೆ ಕ್ಲಾಸ್ 2 ಆಫ್ ಆರ್ಟಿಕಲ್ 124 ಅಂದ್ರೆ ಭಾರತ ದೇಶದ ಸಂವಿಧಾನದ 124ನೇ ವಿಧಿಯಲ್ಲಿ ಬರ್ತಕ್ಕಂಥ ಕ್ಲಾಸ್ 2 ನ ಮುಖಾಂತರ ರಾಷ್ಟ್ರಪತಿಗಳು ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ಇವರನ್ನ ಆಯ್ಕೆ ಮಾಡ್ತಕ್ಕಂಥ ಒಂದು ಅಧಿಕಾರವನ್ನ ಕೊಟ್ಟಿರ್ತಾರೆ. ಸೊ ಪ್ರೆಸಿಡೆಂಟ್ ಯೂಶಲಿ ಏನ್ ಮಾಡ್ತಾರೆ ಅಂದ್ರೆ ಸುಪ್ರೀಂ ಕೋರ್ಟ್ ಜಡ್ಜ್ ಅಂದ್ರೆ ಈ ಒಂದು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಯಾರಿರ್ತಾರೆ ಅದರಲ್ಲಿ ಸೀನಿಯರ್ ಮೋಸ್ಟ್ ಯಾರಿರ್ತಾರೆ ಅವರನ್ನ ಆಯ್ಕೆ ಮಾಡ್ತಕ್ಕಂಥದ್ದು ಒಂದು ಕನ್ವೆನ್ಷನ್ ಅಥವಾ ಸಂಪ್ರದಾಯ ಆಗಿರುತ್ತೆ. ಸೊ ಈಗ ಆಯ್ಕೆ ಆಗಿರ್ತಕ್ಕಂಥ ಉದಯ್ ಉಮೇಶ್ ಲಲಿತ್ ಅವರು 27th ಆಗಸ್ಟ್ ನಿಂದ ತಮ್ಮ ಒಂದು ಅಧಿಕಾರವನ್ನ ವಹಿಸಿಕೊಳ್ಳಲಿದ್ದಾರೆ. ಸೊ ಅವರು ಅಧಿಕಾರವನ್ನ ವಹಿಸಿಕೊಂಡ ನಂತರ ಅವರ ವಯಸ್ಸು 65 ಇಯರ್ಸ್ ಆಗೋವರೆಗೂ ತಮ್ಮ ಒಂದು ಅಧಿಕಾರವನ್ನ ಅವರು ಮುಂದುವರಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಇವರ ಒಂದು ಬಗ್ಗೆ ತಿಳ್ಕೊಳ್ಳೋದಾದ್ರೆ he was appointed as judge of Supreme Court of India on August 2014 from Bar Council of India. ಅಂದ್ರೆ ಭಾರತ ದೇಶದಲ್ಲಿ ವಕೀಲರಿಗೆ ಸಂಬಂಧಪಟ್ಟಂತೆ ಒಂದು ಬಾರ್ ಕೌನ್ಸಿಲ್ ಅಂತ ಇರುತ್ತೆ. ಸೊ ಬಾರ್ ಕೌನ್ಸಿಲ್ ವತಿಯಿಂದ ಇವರು ಆಗಸ್ಟ್ 2014ರಂದು ಭಾರತದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನಾಗಿ ಇವರನ್ನ ಆಯ್ಕೆ ಮಾಡ್ತಾರೆ. ಸೊ ಯಾಕೆ ನಾವಿಲ್ಲಿ ಬಾರ್ ಕೌನ್ಸಿಲ್ ಬಗ್ಗೆ ಮೆನ್ಷನ್ ಮಾಡ್ತಾ ಇದೀವಿ ಅಂದ್ರೆ ಸೊ ಯೂಶಲಿ ಸುಪ್ರೀಂ ಕೋರ್ಟ್ ಜಡ್ಜ್ ಆಗ್ಬೇಕಾದ್ರೆ ಅವರು ಹೈಕೋರ್ಟ್ ಅಲ್ಲಿ ಸೇವೆಯನ್ನ ಸಲ್ಲಿಸಿರ್ಬೇಕಾಗಿರುತ್ತೆ ಅಥವಾ ಹೈಕೋರ್ಟ್ ಅಲ್ಲಿ ಏನೋ ವಕೀಲರಾಗಿ ಕಾರ್ಯವನ್ನ ಸಲ್ಲಿಸಿರ್ಬೇಕಾಗಿರುತ್ತೆ. ಬಟ್ ಇವರನ್ನ ಬಾರ್ ಕೌನ್ಸಿಲ್ ನಿಂದ ನೇರವಾಗಿ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿ ಆಯ್ಕೆ ಮಾಡಲಾಗಿರುತ್ತೆ. ಸೊ ಸುಪ್ರೀಂ ಕೋರ್ಟ್ ಇಂದ ಇವಾಗ ಅವರು CJI ಆಗಿ ಆಯ್ಕೆ ಆಗಿರ್ತಾರೆ. ಅಂದ್ರೆ ಕ್ರೊನಾಲಜಿ ಏನು ಅಂದ್ರೆ ಹೈಕೋರ್ಟ್ ಅದಾದ್ಮೇಲೆ ಸುಪ್ರೀಂ ಕೋರ್ಟ್ ಅದಾದ್ಮೇಲೆ CJI ಆಗ್ಬೇಕಾಗಿರುತ್ತೆ. ಬಟ್ ಇವರು ಬಾರ್ ಕೌನ್ಸಿಲ್ ಇಂದ ನೇರವಾಗಿ ಸುಪ್ರೀಂ ಕೋರ್ಟ್ ಆಗಿರ್ತಾರೆ, ಸುಪ್ರೀಂ ಕೋರ್ಟ್ ಇಂದ ನೇರವಾಗಿ CJI ಆಗಿ ಆಯ್ಕೆ ಆಗಿರ್ತಾರೆ. ಹಾಗಿದ್ರೆ ಈ ರೀತಿಯಾಗಿ ಆಯ್ಕೆ ಆಗಿರ್ತಕ್ಕಂಥ ಸೆಕೆಂಡ್ ಎಕ್ಸಾಂಪಲ್ ಇವ್ರದಾಗಿರುತ್ತೆ. ಹಂಗಿದ್ರೆ ಫಸ್ಟ್ ಎಕ್ಸಾಂಪಲ್ ಅಂದ್ರೆ ಬಾರ್ ಕೋರ್ಟ್ ಇಂದ ಸುಪ್ರೀಂ ಕೋರ್ಟ್ಗೆ, ಸುಪ್ರೀಂ ಕೋರ್ಟ್ ಇಂದ CJIಗೆ ಆಯ್ಕೆ ಆಗಿರ್ತಕ್ಕಂಥ ಮೊಟ್ಟ ಮೊದಲ ಎಕ್ಸಾಂಪಲ್ ಯಾವುದು ಅಂದ್ರೆ ಜಸ್ಟಿಸ್ SM ಸಿಕ್ರಿ. ಇವರು ಕೂಡ 1971 ನಲ್ಲಿ ನೇರವಾಗಿ ಬಾರ್ ಕೌನ್ಸಿಲ್ ಇಂದ ಸುಪ್ರೀಂ ಕೋರ್ಟ್, ಸುಪ್ರೀಂ ಕೋರ್ಟ್ ಇಂದ CJI ಆಗಿ ಆಯ್ಕೆ ಆಗಿರ್ತಕ್ಕಂಥ ಸೆಕೆಂಡ್ ಎಕ್ಸಾಂಪಲ್ ಆಗಿರುತ್ತೆ. ಸೊ ಉದಯ್ ಅವರು ಆಯ್ಕೆ ಆಗಿರ್ತಕ್ಕಂಥ ಅಂದ್ರೆ ಈ ಪ್ರಕ್ರಿಯೆಯಲ್ಲಿ ಆಯ್ಕೆ ಆಗಿರ್ತಕ್ಕಂಥ ಸೆಕೆಂಡ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಿರ್ತಾರೆ. ಹಾಗಿದ್ರೆ ವಾಟ್ ಯು ಮೀನ್ ಬೈ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಅಂದ್ರೆ ಇಟ್ ಈಸ್ ಅ ಸ್ಟ್ಯಾಟ್ಯುಟರಿ ಬಾಡಿ, ಇದೊಂದು ಶಾಸನಬದ್ಧ ಸಂಸ್ಥೆ ಆಗಿರುತ್ತೆ. ಸೊ ದಿಸ್ ವಾಸ್ ಎಸ್ಟಾಬ್ಲಿಷ್ಡ್ ಅಕಾರ್ಡಿಂಗ್ ಟು ಅಡ್ವೊಕೇಟ್ಸ್ ಆಕ್ಟ್ 1961. ಸೊ ಭಾರತ ದೇಶದ ವಕೀಲರ ಕಾಯ್ದೆ 1961ರ ಪ್ರಕಾರ ಇದನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಇದರ ಮೇನ್ ಆಬ್ಜೆಕ್ಟಿವ್ಸ್ ಏನು ಅಂದ್ರೆ ರೆಗ್ಯುಲೇಟಿಂಗ್ ದಿ ಲೀಗಲ್ ಪ್ರಾಕ್ಟೀಸಸ್ ಅಂಡ್ ಲೀಗಲ್ ಎಜುಕೇಶನ್ ಇನ್ ಇಂಡಿಯಾ. ಅಂದ್ರೆ ಭಾರತ ದೇಶದಲ್ಲಿ ಕಾನೂನು ಅಭ್ಯಾಸ ಆಗಿರ್ಬೋದು ಮತ್ತೆ ಕಾನೂನು ಶಿಕ್ಷಣಗಳನ್ನ ನಿಯಂತ್ರಣ ಮಾಡ್ತಕ್ಕಂಥ ಒಂದು ಘಟಕವನ್ನ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತ ಕರೀತೇವೆ. ಸೊ ಹಾಗಿದ್ರೆ ಹೂ ವಿಲ್ ಬಿ ದಿ ಮೆಂಬರ್ಸ್ ಆಫ್ ಬಾರ್ ಕೌನ್ಸಿಲ್ ಅಂತ ಕೇಳಿದ್ರೆ ಮೆಂಬರ್ಸ್ ಆರ್ ಎಲೆಕ್ಟೆಡ್ ಅಮಾಂಗ್ಸ್ ದಿ ಲಾಯರ್ಸ್ ಇನ್ ಇಂಡಿಯಾ. ಅಂದ್ರೆ ಭಾರತ ದೇಶದಲ್ಲಿರ್ತಕ್ಕಂಥ ವಕೀಲರನ್ನೇ ಸೊ ಇದರಲ್ಲಿ ಮೆಂಬರ್ಸ್ ಆಗಿ ಅಥವಾ ಸದಸ್ಯರನ್ನಾಗಿ ಚುನಾವಣೆ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಇರುತ್ತೆ.
ಸೊ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾನ ನಾವೇನಂತ ಕರಿತೀವಿ ಅಂದ್ರೆ ಹೈಯೆಸ್ಟ್ ರ್ಯಾಂಕಿಂಗ್ ಆಫೀಸರ್ ಆಫ್ ದಿ ಇಂಡಿಯನ್ ಫೆಡರಲ್ ಸಿಸ್ಟಮ್ ಅಂದ್ರೆ ಜುಡಿಷಿಯರಿ, ಅಂದ್ರೆ ಭಾರತ ದೇಶದ ಈ ಒಂದು ಒಕ್ಕೂಟ ನ್ಯಾಯಾಂಗ ವ್ಯವಸ್ಥೆ ಏನಿರುತ್ತೆ. ಸೊ ಒಕ್ಕೂಟ ನ್ಯಾಯಾಂಗ ವ್ಯವಸ್ಥೆ ಅಂದ್ರೆ ಸೊ ನಮ್ಮ ದೇಶದಲ್ಲಿ ನಾವು ಲೋಯರ್ ಕೋರ್ಟ್ಸ್ ನ ನೋಡ್ತೀವಿ, ಅದಾದ್ಮೇಲೆ ಹೈಕೋರ್ಟ್ ನ ನೋಡ್ತೀವಿ, ಅದಾದ್ಮೇಲೆ ಸುಪ್ರೀಂ ಕೋರ್ಟ್ ನ ನೋಡ್ತೀವಿ. ಸೊ ಎಲ್ಲಾ ಕೋರ್ಟ್ಸ್ ಗಳಿಗೂ ಇವರು ಅತ್ಯುನ್ನತ ಶ್ರೇಣಿಯ ಅಧಿಕಾರಿಯಾಗಿ ಇವರನ್ನ ಆಯ್ಕೆ ಮಾಡಲಾಗಿರುತ್ತೆ. ಸೊ ಅದರಿಂದ ನಾವು ಹೈಯೆಸ್ಟ್ ರ್ಯಾಂಕಿಂಗ್ ಆಫೀಸರ್ ಅಂತ ಕರಿತೇವೆ. ಸೊ ಆಸ್ ವಿ ಡಿಸ್ಕಸ್ಡ್ ಅರ್ಲಿಯರ್, ಇವರನ್ನ ಅಪಾಯಿಂಟ್ ಮಾಡ್ತಕ್ಕಂಥ ಒಂದು ಅಧಿಕಾರ ಯಾರು ಕೊಟ್ಟಿರ್ತಾರಂತ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಸೊ ದಟ್ ಈಸ್ ವಿತ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಭಾರತ ದೇಶದ ರಾಷ್ಟ್ರಪತಿಗಳಿಗೆ ಕೊಟ್ಟಿರ್ತಾರೆ. ಸೊ ಕ್ಯಾನ್ ಹಿ ಎಲೆಕ್ಟ್ CJI ಇಂಡಿಪೆಂಡೆಂಟ್ಲಿ, ಅಂದ್ರೆ ಸ್ವತಂತ್ರವಾಗಿ ಅವರನ್ನ ಆಯ್ಕೆ ಮಾಡ್ತಕ್ಕಂಥ ಅಧಿಕಾರ ಇರುತ್ತಾ ಅಂದ್ರೆ ಇರೋದಿಲ್ಲ. ಅವರನ್ನ ಆಯ್ಕೆ ಮಾಡುವುದಕ್ಕಿಂತ ಮುಂಚೆ ಔಟ್ ಗೋಯಿಂಗ್ ಚೀಫ್ ಜಸ್ಟಿಸ್ ಅಂದ್ರೆ ಈಗ ನಿವೃತ್ತಿಯನ್ನ ಪಡೆಯಬಹುದಾಗಿರ್ತಕ್ಕಂಥ ಅಥವಾ ಹೊರ ಹೋಗ್ತಕ್ಕಂಥ ಮುಖ್ಯ ನ್ಯಾಯಾಧೀಶರು ಏನಿರ್ತಾರೆ ಅವರನ್ನ ಕನ್ಸಲ್ಟ್ ಮಾಡ್ಬೇಕಾಗಿರುತ್ತೆ, ಅವರನ್ನ ಸಮಾಲೋಚನೆ ಮಾಡ್ಬೇಕಾಗಿರುತ್ತೆ. ಅವರು ಸಮಾಲೋಚನೆ ಮಾಡಿದ ನಂತರ ಅವರು ಯಾರನ್ನ ಸೂಚಿಸ್ತಾರೋ ಅವರನ್ನ ಯೂಶಲಿ CJI ಆಗಿ ಮಾಡ್ತಾರೆ. ಸೊ ಇವರು ಯಾರನ್ನ ಸೂಚಿಸ್ತಾರೆ ಅಂದ್ರೆ ಇವಾಗ ಸುಪ್ರೀಂ ಕೋರ್ಟ್ ಅಲ್ಲಿ ಸೀನಿಯರ್ ಮೋಸ್ಟ್ ಜಡ್ಜ್ ಯಾರು ಇರ್ತಾರೋ ಅವರನ್ನ ಸೂಚಿಸ್ತಾರೆ, ಅವರನ್ನೇ CJI ಮಾಡ್ತಕ್ಕಂಥ ಒಂದು ಪದ್ಧತಿ ಇರುತ್ತೆ. ಸೊ ಈ ಒಂದು ಪದ್ಧತಿ ಅಂದ್ರೆ ಆಸ್ ಪರ್ ದ ಕನ್ವೆನ್ಷನ್, ಸಂಪ್ರದಾಯದ ಪ್ರಕಾರ ಅರ್ಥ ಮಾಡ್ಕೊಳ್ಳಿ, ಔಟ್ ಗೋಯಿಂಗ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇರ್ತಾರೆ. ಸೊ ಇವರನ್ನ ಪ್ರೆಸಿಡೆಂಟ್ ಕನ್ಸಲ್ಟ್ ಮಾಡ್ತಾರೆ. CJI ಏನ್ ಮಾಡ್ತಾರೆ ಅಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಸೀನಿಯರ್ ಮೋಸ್ಟ್ ಯಾರು ಇರ್ತಾರೋ ಅವರನ್ನ ಸಜೆಸ್ಟ್ ಮಾಡ್ತಾರೆ. ಸೊ ಇದು ನಾರ್ಮಲ್ ಪ್ರೊಸೀಜರ್ ಅಥವಾ ಕನ್ವೆನ್ಷನ್ ಅಥವಾ ಸಾಂಪ್ರದಾಯಿಕವಾಗಿ ಈ ರೀತಿಯಾಗಿ ಎಲೆಕ್ಟ್ ಮಾಡ್ತಕ್ಕಂಥ ಒಂದು ಪದ್ಧತಿ ಇರುತ್ತೆ. ಬಟ್ ಈ ಒಂದು ಪದ್ಧತಿ 2 ಸಾರಿ ಬ್ರೇಕ್ ಆಗಿರುತ್ತೆ. ಅಂದ್ರೆ ಸೀನಿಯರ್ ಮೋಸ್ಟ್ ಸುಪ್ರೀಂ ಕೋರ್ಟ್ ಅನ್ನ ಬಿಟ್ಟು ಸುಪ್ರೀಂ ಕೋರ್ಟ್ ಜಡ್ಜ್ ಅನ್ನ ಬಿಟ್ಟು ಅವರ ಕೆಳಗಡೆ ಇರ್ತಕ್ಕಂಥ ಸುಪ್ರೀಂ ಕೋರ್ಟ್ ಜಡ್ಜಸ್ ಅನ್ನ ಕೂಡ ಆಯ್ಕೆ ಮಾಡಿರ್ತಕ್ಕಂಥ 2 ಎಕ್ಸಾಂಪಲ್ಸ್ ಇರುತ್ತೆ. ಆ ಎಕ್ಸಾಂಪಲ್ಸ್ ಯಾವ್ದು ಅಂದ್ರೆ ಇನ್ ದ ಇಯರ್ 1973 ಅಲ್ಲಿ AN ರೇ ಅವರು, ಸೊ ಇವರು ತಮ್ಮ ಒಂದು 3 ಜನ ಸೀನಿಯರ್ ಜಡ್ಜಸ್ ಅನ್ನ ಬೈಪಾಸ್ ಮಾಡಿ ಅವರ ಮೇಲೆ ಇರ್ತಕ್ಕಂಥ 3 ಹಿರಿಯ ನ್ಯಾಯಾಧೀಶರನ್ನ ಬೈಪಾಸ್ ಮಾಡಿ AN ರೇ ಅವರನ್ನ CJI ಆಗಿ ನೇಮಕ ಮಾಡಿರ್ತಕ್ಕಂಥ ಎಕ್ಸಾಂಪಲ್ ನಾವು 1973 ನೋಡಿರ್ತೇವೆ. ಸೊ ಅದೇ ರೀತಿ 1977 ಅಲ್ಲಿ ಜಸ್ಟಿಸ್ ಮಿರ್ಜಾ ಅಮೀದುಲ್ಲಾ ಬೇಗರ್ ಅವರು ಅವ್ರಿಗಿಂತ ಸೀನಿಯರ್ ಆಗಿರ್ತಕ್ಕಂಥ ಜಸ್ಟಿಸ್ ಹನ್ಸ್ರಾಜ್ ಖನ್ನಾರ್ ಅವರನ್ನ ಬೈಪಾಸ್ ಮಾಡಿ ಇವರನ್ನ CJI ಮಾಡಿರ್ತಕ್ಕಂಥ 2 ಎಕ್ಸಾಂಪಲ್ ನೋಡಿರ್ತೇವೆ. ಸೊ ಈ 2 ಎಕ್ಸಾಂಪಲ್ ಹೊರತುಪಡಿಸಿ ಸುಪ್ರೀಂ ಕೋರ್ಟ್ ಅಲ್ಲಿ ಸೀನಿಯರ್ ಮೋಸ್ಟ್ ಜಡ್ಜ್ ಯಾರಾಗಿರ್ತಾರೆ ಅವರನ್ನ ಇನ್ಕುಂಬೆಂಟ್ ಅಂದ್ರೆ ಈಗ ಅಧಿಕಾರದಲ್ಲಿರ್ತಕ್ಕಂಥ CJI ಸಜೆಸ್ಟ್ ಮಾಡ್ತಾರೆ. ಸೊ ಅವರನ್ನ ಪ್ರೆಸಿಡೆಂಟ್ ಆಯ್ಕೆ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಇರುತ್ತೆ. ಸೊ ಅದಾದ್ಮೇಲೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾಗೆ ಇರ್ತಕ್ಕಂಥ ಪ್ರಮುಖವಾದ ರೆಸ್ಪಾನ್ಸಿಬಿಲಿಟೀಸ್ ಏನು ಅಂದ್ರೆ ಅಲೋಕೇಶನ್ ಆಫ್ ಕೇಸಸ್, ಅಂದ್ರೆ ಈ ಒಂದು ಪ್ರಕರಣಗಳನ್ನ ಹಂಚಿಕೆ ಮಾಡ್ತಕ್ಕಂಥದ್ದು. ಅದಾದ್ಮೇಲೆ ಅಪಾಯಿಂಟ್ಮೆಂಟ್ ಆಫ್ ಕಾನ್ಸ್ಟಿಟ್ಯೂಷನಲ್ ಬೆಂಚಸ್, ಅಂದ್ರೆ ಈ ಒಂದು ಸಾಂವಿಧಾನಿಕ ಪೀಠಗಳನ್ನ ನೇಮಕಾತಿ ಮಾಡ್ತಕ್ಕಂಥ ಒಂದು ಜವಾಬ್ದಾರಿಯನ್ನ ಅವರಿಗೆ ಕೊಟ್ಟಿರ್ತಾರೆ. ಅದ್ರ ಜೊತೆಗೆ ಅಡ್ಮಿನಿಸ್ಟ್ರೇಟಿವ್ ಸೈಡ್ ಅಥವಾ ಆಡಳಿತಾತ್ಮಕ ಭಾಗದಲ್ಲಿ ನೋಡಿದಾಗ ಅಂದ್ರೆ ಬರೀ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇದ್ರೆ ಸಾಕಾಗೋದಿಲ್ಲ, ಅವ್ರ ಜೊತೆ ಸಾಕಷ್ಟು ಕೋರ್ಟ್ ಅಫಿಷಿಯಲ್ಸ್ ಅಥವಾ ನ್ಯಾಯಾಲಯದ ಅಧಿಕಾರಿಗಳನ್ನ ನೇಮಕ ಮಾಡ್ಬೇಕಾಗಿರುತ್ತೆ. ಆ ಕೋರ್ಟ್ ಅಫಿಷಿಯಲ್ಸ್ ನ ನಾವೇನಂತ ಕರಿತೀವಿ ಅಂದ್ರೆ ರೋಸ್ಟರ್ ಅಂತ ಕರಿತೇವೆ. ಸೊ ಇಲ್ಲಿ ಬರ್ತಕ್ಕಂಥ ನ್ಯಾಯಾಲಯದ ಅಧಿಕಾರಿಗಳನ್ನ ನೇಮಕ ಮಾಡ್ತಕ್ಕಂಥ ಎಲ್ಲ ಒಂದು ಅಥಾರಿಟಿಯನ್ನ CJI ಚೀಫ್ ಜಸ್ಟಿಸ್ ಆಫ್ ಇಂಡಿಯಾಗೆ ಕೊಟ್ಟಿರ್ತಾರೆ. ಸೊ ಇದಕ್ಕಿಂತ ಮುಂಚೆ ನಾವಿಷ್ಟೊತ್ತು ಡಿಸ್ಕಸ್ ಮಾಡಿದ್ದು 49th ಆಗಿರುತ್ತೆ. ಸೊ ಇವಾಗಿರ್ತಕ್ಕಂಥ CJI ಯಾರು ಅಂದ್ರೆ NV ರಮಣರವರು ಪ್ರಸ್ತುತವಾಗಿ ಮುಖ್ಯ ನ್ಯಾಯಮೂರ್ತಿಗಳಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಹಾಗಿದ್ರೆ ಇವ್ರನ್ನ ರಿಮೂವ್ ಮಾಡ್ತಕ್ಕಂಥ ಪ್ರಕ್ರಿಯೆಯನ್ನ ನಾವು ಯಾವ ಆರ್ಟಿಕಲ್ ಅಲ್ಲಿ ನೋಡ್ಬೋದು ಅಂದ್ರೆ ಆರ್ಟಿಕಲ್ ನಂಬರ್ 124 ಕ್ಲಾಸ್ 4 ಅಲ್ಲಿ ಇವರನ್ನ ವಜಾಗೊಳಿಸ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನ ನೋಡ್ಬೋದಾಗಿರುತ್ತೆ. ಸೊ ಇವ್ರನ್ನ ವಜಾಗೊಳಿಸ್ತಕ್ಕಂಥ ಪ್ರಕ್ರಿಯೆ ಹೇಗಿರುತ್ತಂದ್ರೆ ನಮ್ಮ ಸುಪ್ರೀಂ ಕೋರ್ಟ್ ಅಂದ್ರೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳನ್ನ ಹೇಗೆ ರಿಮೂವ್ ಮಾಡ್ತಾರೆ ಅದೇ ಪ್ರೊಸೀಜರ್ ನ ಪ್ರಕಾರ CJI ನ ಕೂಡ ರಿಮೂವ್ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಇರುತ್ತೆ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, CJI ಗೆ ಯಾವುದೇ ರೀತಿಯ ಫಿಕ್ಸ್ಡ್ ಟೆನ್ಯೂರ್ ಅಥವಾ ಅಧಿಕಾರಾವಧಿ ಇರೋದಿಲ್ಲ. ಅವರು ಅಪಾಯಿಂಟ್ ಆದ ದಿನದಿಂದ 65 ಇಯರ್ಸ್ ಆಗೋವರೆಗೂ ಅವರು CJI ಆಗಿ ಕಾರ್ಯವನ್ನ ನಿರ್ವಹಿಸಬಹುದಾಗಿರುತ್ತೆ. ಸೊ ಅವ್ರನ್ನ ರಿಮೂವ್ ಮಾಡ್ತಕ್ಕಂಥ ಪ್ರೊಸೀಜರ್ ನ ನೋಡೋದಾದ್ರೆ ಸೊ ಇವ್ರನ್ನ ರಿಮೂವ್ ಮಾಡ್ತಕ್ಕಂಥ ಅಧಿಕಾರವನ್ನ ಒನ್ಸ್ ಅಗೇನ್ ಇಟ್ ಇಸ್ ಗಿವನ್ ಟು ದಿ ಪ್ರೆಸಿಡೆಂಟ್. ಸೊ ಅವರನ್ನ ಆಯ್ಕೆ ಮಾಡ್ತಕ್ಕಂಥದ್ದು ಪ್ರೆಸಿಡೆಂಟೇ ಆಗಿರ್ತಾರೆ, ಅವರನ್ನ ರಿಮೂವ್ ಮಾಡ್ತಕ್ಕಂಥದ್ದು ಕೂಡ ಪ್ರೆಸಿಡೆಂಟೇ ಆಗಿರ್ತಾರೆ. ಸೊ ಒನ್ಸ್ ಅಗೇನ್ ದ ಕ್ವೆಶನ್ ಇಸ್
ಕ್ಯಾನ್ ದಿ ಪ್ರೆಸಿಡೆಂಟ್ ರಿಮೂವ್ ಹಿಮ್ ಇಂಡಿಪೆಂಡೆಂಟ್ಲಿ, ಅಂದ್ರೆ ನೇರವಾಗಿ ಅವರನ್ನ ವಜಾಗೊಳಿಸಬಹುದಾ? ಒನ್ಸ್ ಅಗೇನ್ ಆನ್ಸರ್ ಈಸ್ ನೋ. ಸೊ ನೇರವಾಗಿ ಅವರನ್ನ ವಜಾಗೊಳಿಸ್ಲಿಕ್ಕೆ ಆಗೋದಿಲ್ಲ. ವಜಾಗೊಳಿಸುವುದಕ್ಕಿಂತ ಮುಂಚೆ ಈಚ್ ಹೌಸ್ ಅಂದ್ರೆ ನಮ್ಮ ಒಂದು ಪಾರ್ಲಿಮೆಂಟ್ ನ ಎರಡೂ ಸದನಗಳಲ್ಲಿ, ಲೋಕಸಭೆ ಮತ್ತು ರಾಜ್ಯಸಭೆಗಳಲ್ಲಿ ಅವ್ರನ್ನ ರಿಮೂವ್ ಮಾಡ್ತಕ್ಕಂಥ ಒಂದು ಆದೇಶ ಏನಿರುತ್ತೆ, ಸೊ ಅಲ್ಲಿ ಮೆಜಾರಿಟಿ ಪ್ರೂವ್ ಆಗ್ಬೇಕಾಗಿರುತ್ತೆ. ಅಂದ್ರೆ ಟೋಟಲ್ ಸಂಖ್ಯೆ ಏನಿರುತ್ತೆ ನಮ್ಮ ಎರಡು ಸದನಗಳ, ಸೊ ಅದರಲ್ಲಿ ಮೆಜಾರಿಟಿ ಬರ್ಬೇಕಾಗಿರುತ್ತೆ. ದಟ್ ಈಸ್ ಫಸ್ಟ್ ಕಂಡೀಷನ್. ಸೆಕೆಂಡ್ ಕಂಡೀಷನ್ ಏನಂದ್ರೆ, ಆ ಒಂದು ಸೆಷನ್ ಏನ್ ನಡೆಯುತ್ತೆ, ಅಂದ್ರೆ ಅವರನ್ನ ವಜಾಗೊಳಿಸ್ತಕ್ಕಂಥ ಒಂದು ಸದನ ಏನ್ ನಡೆಯುತ್ತೆ, ಆ ಸದನದಲ್ಲಿ ಪ್ರೆಸೆಂಟ್ ಇರ್ತಕ್ಕಂಥ ಎಲ್ಲಾ ಒಂದು ಮೆಂಬರ್ಸ್ ನ ವೋಟಿಂಗ್ ಮಾಡ್ಲಾಗುತ್ತೆ. ಆ ಒಂದು ವೋಟಿಂಗ್ ಅಲ್ಲಿ ಪ್ರೆಸೆಂಟ್ ಇರ್ತಕ್ಕಂಥವರ ಸಂಖ್ಯೆಯಲ್ಲಿ 2/3 ಮೆಜಾರಿಟಿ ಅಥವಾ 3/2 ಸದಸ್ಯರು ಮತ ಚಲಾಯಿಸಿದರೆ ಮಾತ್ರ ಪ್ರೆಸಿಡೆಂಟ್ ಅವರನ್ನ ರಿಮೂವ್ ಮಾಡ್ತಕ್ಕಂಥ ಒಂದು ಅಧಿಕಾರ ಇರುತ್ತೆ. ಸೊ ಅವ್ರನ್ನ ರಿಮೂವ್ ಮಾಡ್ಲಿಕ್ಕೆ ಎರಡು ರೀಸನ್ಸ್ ಇರುತ್ತೆ. ಒಂದು ಮಿಸ್ ಬಿಹೇವಿಯರ್, ಇನ್ನೊಂದು ಇನ್ಕೆಪಾಸಿಟಿ, ಅಂದ್ರೆ ಅವ್ರೇನಾದ್ರೂ ದುರ್ವರ್ತನೆಯನ್ನ ತೋರಿಸಿದ್ರೆ ಮತ್ತೆ ಅವರು ಆ ಒಂದು ಸ್ಥಾನಕ್ಕೆ ಅಸಮರ್ಥರಾಗಿದ್ರೆ ಮಾತ್ರ ಈ ಒಂದು ಪ್ರೊಸೀಜರ್ ನ ಫಾಲೋ ಮಾಡಿ ಅವರನ್ನ ರಿಮೂವ್ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಇರುತ್ತೆ. ಸೊ ಇಷ್ಟು ಮಾಹಿತಿ ನಮಗೆ CJI ಬಗ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಒನ್ ಕ್ವೆಶನ್ ರಿಲೇಟೆಡ್ ಟು ದಿಸ್ ಆರ್ಟಿಕಲ್. ಹೂ ಇಸ್ ದಿ ಫಸ್ಟ್ CJI ಫ್ರಮ್ ಕರ್ನಾಟಕ? ಸೊ ಕರ್ನಾಟಕದಿಂದ ಆಯ್ಕೆ ಆಗಿರ್ತಕ್ಕಂಥ ಮೊಟ್ಟ ಮೊದಲ ಮುಖ್ಯ ನ್ಯಾಯಮೂರ್ತಿಗಳು ಯಾರು ಅಂತ ನೀವು ನಮಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ ಸೆಕೆಂಡ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಲಾಂಗ್ಯಾ ಹೆನಿಪಾ ವೈರಸ್ ಫೌಂಡ್ ಇನ್ ಚೈನಾ. ಸೊ ಚೈನಾದಲ್ಲಿ ಮತ್ತೊಂದು ವೈರಸ್ ಪತ್ತೆ ಆಗಿರುತ್ತೆ, ಅದನ್ನ ನಾವು ಲಾಂಗ್ಯಾ ಹೆನಿಪಾ ವೈರಸ್ ಅಂತ ಕರಿತೇವೆ. ಸೊ ಇದು ಚೀನಾದ ಯಾವ ಪ್ರಾಂತ್ಯಗಳಲ್ಲಿ ಡಿಟೆಕ್ಟ್ ಆಗಿದೆ ಅಂದ್ರೆ, ಹೆನಾನ್ ಮತ್ತೆ ಶಾಂಡಾಗ್ ಅಂತಕ್ಕಂಥ ಪ್ಲೇಸಸ್ ಅಲ್ಲಿ, ಅಂದ್ರೆ ಪ್ರಾಂತ್ಯಗಳಲ್ಲಿ ಇದು ಡಿಟೆಕ್ಟ್ ಆಗಿರುತ್ತೆ. ಸೊ ಕೊರೋನಾ ಅಂತಕ್ಕಂಥದ್ದು, COVID-19 ಅಂತಕ್ಕಂಥದ್ದು ವುಹಾನ್ ಅಲ್ಲಿ ಡಿಟೆಕ್ಟ್ ಆಗಿತ್ತು. ಸೊ ಈ ಒಂದು ಕಾಯಿಲೆ ಚೈನಾದಲ್ಲಿರ್ತಕ್ಕಂಥ ಒಂದು ಇಲಿ, ಇದನ್ನ ನಾವು ಶ್ರೂ ಅಂತ ಕರಿತೇವೆ. ಸೊ ಈ ಇಲಿಯಲ್ಲಿ ಇರ್ತಕ್ಕಂಥ ಅದು ವೈರಸ್ ಆಗಿರುತ್ತೆ. ಸೊ ಅದಕ್ಕೆ ಇದನ್ನ ನಾವು ಝೂನಾಟಿಕ್ ಡಿಸೀಸ್ ಅಂತ ಕೂಡ ಕರಿಬಹುದು. ಸೊ ಝೂನಾಟಿಕ್ ವೈರಸ್ ಅಂತ ಕರಿತೀವಿ. ಝೂನಾಟಿಕ್ ಅಂದ್ರೆ ಪ್ರಾಣಿಗಳಿಂದ, ಅಂದ್ರೆ ಕಶೇರುಕಗಳಿಂದ, ಬೆನ್ನು ಮೂಳೆ ಇರ್ತಕ್ಕಂಥ ಪ್ರಾಣಿಗಳಿಂದ ಹರಡ್ತಕ್ಕಂಥ ಒಂದು ಕಾಯಿಲೆಗಳನ್ನ ನಾವು ಝೂನಾಟಿಕ್ ವೈರಸ್ ಅಂತ ಕರಿತೀವಿ. ಸೊ ಲಾಂಗ್ಯಾ ವೈರಸ್ ಕೂಡ ಒಂದು ಝೂನಾಟಿಕ್ ವೈರಸ್ ಆಗಿರುತ್ತೆ. ಸೊ ಈ ಒಂದು ಝೂನಾಟಿಕ್ ವೈರಸ್ ಎರಡು ಪ್ರಾಂತ್ಯಗಳಲ್ಲಿ ನಾನು ಮ್ಯಾಪ್ ಅಲ್ಲಿ ಆಲ್ರೆಡಿ ತೋರಿಸಿದ್ದೀನಿ, ಶಾಂಡಾಂಗ್ ಮತ್ತೆ ಹೆನಾನ್ ಪ್ರಾವಿನ್ಸ್ ಅಲ್ಲಿ ಕಾಣಿಸ್ತಕ್ಕಂಥ ಒಂದು ವೈರಸ್ ಆಗಿರುತ್ತೆ. ಸೊ ಇದರ ಒಂದು ಲಕ್ಕಿಯಸ್ಟ್ ಥಿಂಗ್ ಏನು ಅಂದ್ರೆ, ಹ್ಯೂಮನ್ ಟು ಹ್ಯೂಮನ್ ಟ್ರಾನ್ಸ್ಮಿಷನ್ ಆಫ್ ದಿ ವೈರಸ್ ಇಸ್ ನಾಟ್ ಬೀನ್ ರಿಪೋರ್ಟೆಡ್. ಸೊ ದಿಸ್ ಇಸ್ ದ ಬೆಸ್ಟ್ ಥಿಂಗ್. ಸೊ ಮನುಷ್ಯರಿಂದ ಮನುಷ್ಯರಿಗೆ ಹರಡ್ತಕ್ಕಂಥ ಒಂದು ಪಾಸಿಬಿಲಿಟಿ ಏನಿರುತ್ತೆ ಅದಿನ್ನು ವರದಿ ಆಗಿರಲ್ಲ. ಫಾರ್ ಎಕ್ಸಾಂಪಲ್ ಕೊರೋನಾ ಮನುಷ್ಯರಿಂದ ಮನುಷ್ಯರಿಗೆ ಈಸಿಯಾಗಿ ಹರಡ್ತಕ್ಕಂಥ ಒಂದು ಕಾಯಿಲೆ ಆಗಿತ್ತು. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಈ ಒಂದು ವೈರಸ್ ಯಾವ ಪ್ರಾಣಿಯಲ್ಲಿ ಇರುತ್ತೆ ಅಂದ್ರೆ ಶೂ ಅಂತ ಕರಿತೇವೆ. ಶೂ ಅಂದ್ರೆ ಒಂದು ಇಲಿಯನ್ನ ಹೋಲ್ತಕ್ಕಂಥ ಒಂದು ಸಣ್ಣ ಪ್ರಾಣಿ ಆಗಿರುತ್ತೆ. ಸೊ ಆ ಒಂದು ಪ್ರಾಣಿಯಲ್ಲಿರ್ತಕ್ಕಂಥ ಒಂದು ಲಾಂಗ್ಯಾ ಹೆನಿಪಾ ವೈರಸ್ ಅಂತ ಕರಿತೇವೆ. ಸೊ ಆ ರೋಗ ಲಕ್ಷಣಗಳನ್ನ ನಾವಿಲ್ಲಿ ನೋಡ್ಕೊಳ್ಬಹುದಾಗಿರುತ್ತೆ. ಅದಕ್ಕಿಂತ ಮುಖ್ಯವಾಗಿರ್ತಕ್ಕಂಥದ್ದು, ಈ ರೋಗ ಬಂದಾಗ ಆಗ್ತಕ್ಕಂಥ ಒಂದು ಚೇಂಜಸ್ ಏನು ಅಂದ್ರೆ, ವೈಟ್ ಬ್ಲಡ್ ಸೆಲ್ಸ್, ಸೊ ನಮ್ಮ ಒಂದು ಬಿಳಿಯ ರಕ್ತ ಕಣಗಳು ರಿಡ್ಯೂಸ್ ಆಗುತ್ತೆ, ಇಳಿಕೆ ಆಗುತ್ತೆ. ಅದಾದ್ಮೇಲೆ ಪ್ಲೇಟ್ಲೆಟ್ ಕೌಂಟ್ ಅಂದ್ರೆ ಕಿರುತಟ್ಟೆಗಳ ಸಂಖ್ಯೆ ಕೂಡ ಕಡಿಮೆ ಆಗುತ್ತೆ. ಅಂಡ್ ಲಿವರ್ ಫೇಲ್ಯೂರ್ ಅಂಡ್ ಕಿಡ್ನಿ ಫೇಲ್ಯೂರ್ ಅಂದ್ರೆ ಯಕೃತ್ತಿನ ವೈಫಲ್ಯ ಮತ್ತು ಮೂತ್ರಪಿಂಡಗಳ ವೈಫಲ್ಯ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ ಥರ್ಡ್ ಆರ್ಟಿಕಲ್. ಸೊ ಇಂಡಿಜಿನಸ್ ವ್ಯಾಕ್ಸಿನ್ ಫಾರ್ ಲಂಪಿ ಸ್ಕಿನ್ ಡಿಸೀಸ್. ಸೊ ಲಂಪಿ ಸ್ಕಿನ್ ಕಾಯಿಲೆ ಅಂತ ಕರಿತೇವೆ. ಸೊ ಇದು ಪ್ರಾಣಿಗಳಿಗೆ ಮಾತ್ರ ಬರ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ ಲಕ್ಕಿಲಿ. ಸೊ ಈ ಒಂದು ಪ್ರಾಣಿಗಳಿಗೆ ಬರ್ತಕ್ಕಂಥ ಕಾಯಿಲೆಗೆ ಒಂದು ಸ್ಥಳೀಯವಾದ ಲಸಿಕೆಯನ್ನ ಈಗ ಡೆವಲಪ್ ಮಾಡಿರ್ತಾರೆ. ಸೊ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಹಾಗಿದ್ರೆ ಲಂಪಿ ಸ್ಕಿನ್ ಅಂತಕ್ಕಂಥ ಒಂದು ಕಾಯಿಲೆ ಯಾವ ವೈರಸ್ ಇಂದ ಬರುತ್ತೆ ಅಂತ ಕೇಳಿದ್ರೆ, ಕ್ಯಾಪ್ರಿ ಪಾಕ್ಸ್ ವೈರಸ್ ಅಂತ ನಿಮ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಇಟ್ ಈಸ್ ಟ್ರಾನ್ಸ್ಮಿಟೆಡ್ ಬಿಟ್ವೀನ್ ಆನಿಮಲ್ಸ್ ಬೈ ಡೈರೆಕ್ಟ್ ಕಾಂಟ್ಯಾಕ್ಟ್, ಅಂದ್ರೆ ಪ್ರಾಣಿಗಳು ನೇರ ಸಂಪರ್ಕ ಹೊಂದುವುದರಿಂದ ಇದು ಬರ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಸೊ ನೋ ಸ್ಪ್ರೆಡ್ ಆಫ್ ದಿಸ್ ವೈರಸ್ ಇನ್ ಹ್ಯೂಮನ್ ಬೀಯಿಂಗ್ಸ್. ಸೊ ಈ ಒಂದು ವೈರಸ್ಗೆ ಸಂಬಂಧಪಟ್ಟಂತೆ ಒಂದು ವ್ಯಾಕ್ಸಿನ್ ಅನ್ನ, ಇಂಡಿಜಿನಸ್ ವ್ಯಾಕ್ಸಿನ್ ಅಂದ್ರೆ ಭಾರತ ದೇಶದಲ್ಲಿಯೇ ಸ್ಥಳೀಯವಾಗಿ ಉತ್ಪತ್ತಿಯಾಗಿರ್ತಕ್ಕಂಥ ಒಂದು ವ್ಯಾಕ್ಸಿನ್ ಆಗಿರುತ್ತೆ. ಸೊ ಆ ಒಂದು ವ್ಯಾಕ್ಸಿನ್ ನಾವೇನಂತ ಕರಿತೀವಿ ಅಂದ್ರೆ ಪ್ರೋವ್ಯಾಕ್ ಇಂಡ್ ಅಂತ ಕರಿತೇವೆ. ಸೊ ಇದನ್ನ ಡೆವಲಪ್ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ, ನ್ಯಾಷನಲ್ ಈಕ್ವೈನ್ ರಿಸರ್ಚ್ ಸೆಂಟರ್ ಇಸಾರ್, ಅಂದ್ರೆ ಹರಿಯಾಣದಲ್ಲಿರ್ತಕ್ಕಂಥ ನ್ಯಾಷನಲ್ ಈಕ್ವೈನ್ ರಿಸರ್ಚ್ ಸೆಂಟರ್ ಇಸಾರ್ ನಿಂದ ಇದನ್ನ ಡೆವಲಪ್ ಮಾಡಿರ್ತಾರೆ ಇನ್ ಕೊಲಾಬರೇಷನ್ ವಿತ್ ಇಂಡಿಯನ್ ವೆಟರ್ನರಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇಜ್ಜತ್ ನಗರ್ ಬರೇಲಿ. ಸೊ ಭಾರತೀಯ ಪಶು ವೈದ್ಯ ಸಂಶೋಧನಾ ಸಂಸ್ಥೆ ಇಜ್ಜತ್ ನಗರ್ ಬರೇಲಿ ಇರ್ತಕ್ಕಂಥ ಈ ಒಂದು ಸಂಸ್ಥೆಯ ಸಹಯೋಗದೊಂದಿಗೆ ಈ ಒಂದು ವ್ಯಾಕ್ಸಿನ್ ಅನ್ನ ಡೆವಲಪ್ ಮಾಡಿರ್ತಾರೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ ಫೋರ್ತ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅರ್ಬನ್.
ಸೊ ಈ ಒಂದು ಆವಾಸ ಯೋಜನಾ ಅಂದ್ರೇನೆ ಗೊತ್ತಾಗುತ್ತೆ, ಇದು ಮನೆಗಳನ್ನ ಕಟ್ಟಿಸಿಕೊಳ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ. ಅರ್ಬನ್ ಅಂದ ಕೂಡಲೇ ಇದು ಗೊತ್ತಾಗುತ್ತೆ, ನಗರ ಪ್ರದೇಶದಲ್ಲಿರ್ತಕ್ಕಂಥ ಬಡವರಿಗೆ ಮಾಡಿರ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ. ಸೊ ಈ ಯೋಜನೆ ಬಹಳ ಹಿಂದೆಯದಾಗಿದ್ರು ಕೂಡ ಈಗ ನಾವು ಯಾಕೆ ಇದನ್ನ ಡಿಸ್ಕಸ್ ಮಾಡಿರ್ತೀವಿ ಅಂದ್ರೆ, ಸೊ ಇದನ್ನ ಮತ್ತೆ ಎಕ್ಸ್ಟೆಂಡ್ ಮಾಡಿರ್ತಾರೆ. ಅಂದ್ರೆ ಅದರ ಒಂದು ಡೆಡ್ ಲೈನ್ ಮುಗ್ದೋಗಿದ್ರು ಕೂಡ ಮತ್ತೊಮ್ಮೆ ಈ ಒಂದು ಯೋಜನೆಯನ್ನ ಎಕ್ಸ್ಟೆಂಡ್ ಮಾಡಿರ್ತಾರೆ. ಸೊ ಈ ಒಂದು ಯೋಜನೆಯ ಟ್ಯಾಗ್ ಲೈನ್ ಏನು ಅಂದ್ರೆ, ಹೌಸಿಂಗ್ ಫಾರ್ ಆಲ್ ಮಿಷನ್. ಸೊ ಎಲ್ಲರಿಗೂ ವಸತಿ ಅಂತಕ್ಕಂಥ ಒಂದು ಮಿಷನ್ ನ ಆಧಾರದ ಮೇಲೆ ಸೊ ಈ ಒಂದು ಕಾರ್ಯಕ್ರಮವನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಸೊ ಈ ಕಾರ್ಯಕ್ರಮದ ಒಂದು ಪ್ರಮುಖವಾದ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದ್ರೆ, ಇಲ್ಲಿ ಆಲ್ ವೆದರ್ ಹೌಸಿಂಗ್ ಯೂನಿಟ್ಸ್ ವಿತ್ ವಾಟರ್, ಕಿಚನ್, ಎಲೆಕ್ಟ್ರಿಸಿಟಿ ಅಂಡ್ ಟಾಯ್ಲೆಟ್ಸ್. ಅಂದ್ರೆ ಮನೆಗಳಲ್ಲಿ ವಾಟರ್, ನೀರಿನ ಸಂಪರ್ಕ, ಕಿಚನ್ ಮತ್ತೆ ಎಲೆಕ್ಟ್ರಿಸಿಟಿ ಮತ್ತೆ ಟಾಯ್ಲೆಟ್ ಎಲ್ಲವನ್ನು ನೀಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ನಾವು ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಕರಿತೇವೆ. ಸೊ ಇದನ್ನ 31st December 2024 ವರೆಗೂ ಈಗ ಇದನ್ನ ಎಕ್ಸ್ಟೆಂಡ್ ಮಾಡಿರ್ತಾರೆ. ಸೊ ಹಾಗಿದ್ರೆ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ದೇ ಪ್ರೊವೈಡ್ ಆಲ್ ವೆದರ್ ಪಕ್ಕಾ ಹೌಸಸ್ ಟು ಆಲ್ ಎಲಿಜಿಬಲ್ ಬೆನಿಫಿಷರೀಸ್ ಇನ್ ಅರ್ಬನ್ ಏರಿಯಾ. ಅಂದ್ರೆ ನಗರ ಪ್ರದೇಶಗಳಲ್ಲಿರ್ತಕ್ಕಂಥ ಎಲ್ಲ ಅರ್ಹ ಫಲಾನುಭವಿಗಳಿಗೆ ಪಕ್ಕಾ ಮನೆಗಳನ್ನ, ಅಂದ್ರೆ ಎಲ್ಲಾ ಹವಾಮಾನಗಳಲ್ಲೂ ಸಪೋರ್ಟ್ ಮಾಡ್ತಕ್ಕಂಥ ಪಕ್ಕಾ ಮನೆಗಳನ್ನ ಒದಗಿಸ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ. ಸೊ ಇದರಲ್ಲಿ ಯಾವ ನಗರಗಳನ್ನ ಕನ್ಸಿಡರ್ ಮಾಡ್ತಾರೆ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ 2011 ಸೆನ್ಸಸ್ 2011ರ ಜನಗಣತಿಯಲ್ಲಿ ಯಾವ್ಯಾವ್ದನ್ನ ನಾವು ಸ್ಟ್ಯಾಟ್ಯುಟರಿ ಟೌನ್ಸ್ ಅಥವಾ ಶಾಸನಬದ್ಧ ಪಟ್ಟಣಗಳು ಅಂತ ಡಿಸೈಡ್ ಮಾಡಿದ್ವಿ, ಸೊ ಆ ನಗರಗಳನ್ನ ಮಾತ್ರ ಕನ್ಸಿಡರ್ ಮಾಡಲಾಗುತ್ತೆ. ಅದ್ರ ಜೊತೆಗೆ ನೋಟಿಫೈಡ್ ಪ್ಲಾನಿಂಗ್ ಮತ್ತೆ ಡೆವಲಪ್ಮೆಂಟ್ ಏರಿಯಾಸ್ ನ ಕೂಡ ಇಲ್ಲಿ ಕನ್ಸಿಡರ್ ಮಾಡಲಾಗುತ್ತೆ. ಸೊ ಇದರಲ್ಲಿ ಹೂ ಇಸ್ ಗೋಯಿಂಗ್ ಟು ಫಂಡ್ ಫಾರ್ ದೀಸ್ ಪ್ರಾಜೆಕ್ಟ್ಸ್ ಅಂದ್ರೆ, ಗವರ್ಮೆಂಟ್ ಆಫ್ ಇಂಡಿಯಾ ಪ್ರೊವೈಡ್ಸ್ ಫಿನಾನ್ಷಿಯಲ್ ಅಸಿಸ್ಟೆನ್ಸ್. ಅಂದ್ರೆ ಭಾರತ ಸರ್ಕಾರವು ಇದಕ್ಕೆ ಬೇಕಾಗಿರ್ತಕ್ಕಂಥ ಹಣಕಾಸು ನೆರವನ್ನ ನೀಡುತ್ತೆ. ಬಟ್ ಇದನ್ನ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಒಂದು ರೆಸ್ಪಾನ್ಸಿಬಿಲಿಟಿಯನ್ನ ರಾಜ್ಯ ಸರ್ಕಾರಗಳು ಮತ್ತೆ ಕೇಂದ್ರಾಡಳಿತ ಪ್ರದೇಶಗಳು ಇದನ್ನ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಒಂದು ಜವಾಬ್ದಾರಿಯನ್ನ ಕೊಟ್ಟಿರ್ತಾರೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ 5th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಸ್ಮೈಲ್ 75 ಇನಿಷಿಯೇಟಿವ್. ಸೊ ಸ್ಮೈಲ್ ಅಂತಕ್ಕಂಥ ಒಂದು ಯೋಜನೆ ಬಹಳ ಹಳೆಯದಾಗಿರುತ್ತೆ. ಸೊ ಇದು ಬೆಗ್ಗರ್ಸ್ ಅಥವಾ ಭಿಕ್ಷಾಟನೆ ಮಾಡ್ತಕ್ಕಂಥವ್ರನ್ನ ರೀಹ್ಯಾಬಿಲಿಟೇಟ್ ಮಾಡ್ತಕ್ಕಂಥ ಒಂದು ಯೋಜನೆ ಆಗಿತ್ತು. ಸೊ ಇವಾಗ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಎಕ್ಸ್ಟೆನ್ಷನ್, ಸೊ ಸ್ಮೈಲ್ ಜೊತೆಗೆ 75 ಅಂತಕ್ಕಂಥದ್ದನ್ನ ಆಡ್ ಮಾಡಿರ್ತಾರೆ. ಸೊ ಇದು ಕೂಡ ನಮ್ಮ ಪರೀಕ್ಷೆಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ದಿಸ್ ಇಸ್ ಬೀನ್ ಇಂಪ್ಲಿಮೆಂಟೆಡ್ ಬೈ ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್. ಅಂದ್ರೆ ಭಾರತ ದೇಶದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದಿಂದ ಈ ಒಂದು ಇನಿಷಿಯೇಟಿವ್ ನ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಇದರಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ದೇ ಆರ್ ಗೋಯಿಂಗ್ ಟು ಐಡೆಂಟಿಫೈ 75 ಮುನ್ಸಿಪಲ್ ಕಾರ್ಪೊರೇಷನ್ಸ್ ಟು ಇಂಪ್ಲಿಮೆಂಟ್ ಕಾಂಪ್ರಹೆನ್ಸಿವ್ ರಿಹ್ಯಾಬಿಲಿಟೇಷನ್ ಆಫ್ ಪರ್ಸನ್ಸ್ ಎಂಗೇಜ್ಡ್ ಇನ್ ಆಕ್ಟ್ ಆಫ್ ಬೆಗ್ಗಿಂಗ್ ಅಂಡರ್ ಸ್ಮೈಲ್. ಸೊ ಈ ಒಂದು ಸ್ಮೈಲ್ ನ ಒಂದು ಯೋಜನೆಯ ಅಡಿಯಲ್ಲಿ ಸ್ಮೈಲ್ 17 ಅನ್ನೋದನ್ನ ಲಾಂಚ್ ಮಾಡಿದ್ದಾರೆ. ಇದರಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಭಿಕ್ಷಾಟನೆಯಲ್ಲಿ ತೊಡಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಪುನರ್ವಸತಿ ನಿರ್ವಹಣೆ ಮಾಡ್ಲಿಕ್ಕೆ 75 ಮುನ್ಸಿಪಲ್ ಕಾರ್ಪೊರೇಷನ್ ಗಳನ್ನ ಗುರುತಿಸಿರ್ತಾರೆ. ಸೊ ವಾಟ್ ಈಸ್ ದಿ ಫುಲ್ ಫಾರ್ಮ್ ಆಫ್ ಸ್ಮೈಲ್ ಅಂದ್ರೆ, ಸಪೋರ್ಟ್ ಫಾರ್ ಮಾರ್ಜಿನಲೈಸ್ಡ್ ಇಂಡಿವಿಜುವಲ್ಸ್ ಫಾರ್ ಲೈವ್ಲಿಹುಡ್ ಮತ್ತೆ ಎಂಟರ್ಪ್ರೈಸ್. ಅಂದ್ರೆ ಅವ್ರಿಗೆ ಲೈವ್ಲಿಹುಡ್ ಜೀವನೋಪಾಯವನ್ನ ಕೂಡ ಕೊಡಬೇಕಾಗಿರುತ್ತೆ. ಸೊ ಅದಾದ್ಮೇಲೆ ಎಂಟರ್ಪ್ರೈಸ್ ಅಂದ್ರೆ ಅವ್ರಿಗೆ ಜೀವನೋಪಾಯ ಮಾತ್ರ ಕೊಟ್ರೆ ಸಾಕೋಗೋದಿಲ್ಲ, ಅವರು ಹಣ ಸಂಪಾದನೆ ಮಾಡ್ಲಿಕ್ಕೆ ಅವಕಾಶವನ್ನ ಕೊಡ್ಬೇಕಾಗಿರುತ್ತೆ. ಅದನ್ನ ನಾವು ಎಂಟರ್ಪ್ರೈಸ್ ಅಥವಾ ಉದ್ಯಮ ಅಂತ ಕರಿತೇವೆ. ಸೊ ಇದನ್ನ ಇನ್ ಶಾರ್ಟ್ ಸ್ಮೈಲ್ ಅಂತ ಕರಿತೇವೆ. ಸೊ ಸ್ಮೈಲ್ ಅಂತಕ್ಕಂಥದ್ದು ಭಿಕ್ಷಾಟನೆಯಲ್ಲಿ ಇರ್ತಕ್ಕಂಥವ್ರಿಗೆ ರೀಹ್ಯಾಬಿಲಿಟೇಟ್ ಮಾಡ್ತಕ್ಕಂಥ ಒಂದು ಯೋಜನೆ ಅಂತ ನಿಮ್ಗೆ ಗೊತ್ತಿರ್ಬೇಕಾಗಿರುತ್ತೆ. ಸೊ ಇವಾಗ ಇದನ್ನ ಎಕ್ಸ್ಟೆಂಡ್ ಮಾಡಿ ಸ್ಮೈಲ್ 75 ಅಂತ 75 ಮುನ್ಸಿಪಲ್ ಕಾರ್ಪೊರೇಷನ್ ನ ಗುರುತು ಮಾಡಿ, ಸೊ ಇಲ್ಲಿ ಇವರಿಗೆ ರಿಹ್ಯಾಬಿಲಿಟೇಷನ್ ಮಾಡ್ತಕ್ಕಂಥ ಪ್ರೋಸೆಸ್ ಮಾಡ್ತಾರೆ. ಸೊ 75 ಮುನ್ಸಿಪಲ್ ಕಾರ್ಪೊರೇಷನ್ಸ್ ಏನಿರ್ತವೆ, ಸೊ ದೇ ಆರ್ ಇನ್ ಕೊಲಾಬರೇಷನ್ ವಿತ್ NGOs. ಸೊ NGO ನಾನ್ ಗವರ್ಮೆಂಟ್ ಆರ್ಗನೈಸೇಷನ್ಸ್ ಜೊತೆ ಕೊಲಾಬರೇಷನ್ ಮಾಡ್ಕೊಳ್ಳೋದರ ಮುಖಾಂತರ ಪುನರ್ವಸತಿ ಅಥವಾ ರಿಹ್ಯಾಬಿಲಿಟೇಷನ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಸ್ಕೀಮ್ ಅಲ್ಲಿ ಇನ್ನೂ ಏನೇನ್ ಮಾಡ್ತಾರಂದ್ರೆ, ಮೆಡಿಕಲ್ ಫೆಸಿಲಿಟೀಸ್ ಅಂದ್ರೆ ವೈದ್ಯಕೀಯ ಸೌಲಭ್ಯಗಳನ್ನ ಒದಗಿಸ್ತಕ್ಕಂಥದ್ದು, ಕೌನ್ಸಿಲಿಂಗ್ ಅಂದ್ರೆ ಅವರಿಗೆ ಸಮಾಲೋಚನೆ ಮಾಡ್ತಕ್ಕಂಥದ್ದು, ಅದಾದ್ಮೇಲೆ ಎಜುಕೇಶನ್ ಸ್ಕಿಲ್ ಡೆವಲಪ್ಮೆಂಟ್ ಶಿಕ್ಷಣ ಕೌಶಲ್ಯ ಅಭಿವೃದ್ಧಿ, ಎಕನಾಮಿಕ್ ಲಿಂಕೇಜಸ್ ಮತ್ತೆ ಕನ್ವರ್ಜೆನ್ಸಸ್. ಸೊ ಇವೆಲ್ಲವನ್ನು ಮಾಡ್ತಕ್ಕಂಥ ಒಂದು ಸಮಗ್ರವಾದ ಯೋಜನೆಯನ್ನ ನಾವು ಸ್ಮೈಲ್ 75 ಅಂತ ಕರಿತೇವೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ 6th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಏಷ್ಯನ್ ರೀಜನಲ್ ಫೋರಂ. ಸೊ ಏಷ್ಯನ್ ಪ್ರಾದೇಶಿಕ ವೇದಿಕೆ. ಸೊ ಇದೊಂದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಭಾರತೀಯ ಚುನಾವಣಾ ಆಯೋಗಕ್ಕೆ ಸಂಬಂಧಪಟ್ಟಂತೆ ಏಷ್ಯಾ ರಾಷ್ಟ್ರಗಳಿಗೆ ಸಂಬಂಧಪಟ್ಟಂತೆ ಒಂದು ರೀಜನಲ್ ಫೋರಂ ಅನ್ನ ಭಾರತ ರಾಷ್ಟ್ರ ಕಂಡಕ್ಟ್ ಮಾಡ್ತಾ ಇದೆ. ಸೊ ಇದು ಯಾಕೆ ಕಂಡಕ್ಟ್ ಮಾಡ್ತಾ ಇದೆ ಅಂದ್ರೆ, ಇಟ್ ಈಸ್ ಲೈಕ್ ಅ ಪ್ರಿಕರ್ಸರ್ ಟು ದಿ ಸಮಿಟ್ ಫಾರ್ ಡೆಮೋಕ್ರಸಿ.
ಸೊ ಇದಾದ್ಮೇಲೆ ಸಮಿಟ್ ಆಫ್ ಡೆಮಾಕ್ರಸಿ ಅಂತ ನಡೆಯುತ್ತೆ. ಸೊ ಅದಕ್ಕಿಂತ ಮುಂಚೆ ಭಾರತ ದೇಶದವರು ಏಷಿಯನ್ ರೀಜನಲ್ ಫೋರಂ ಅನ್ನೋದನ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ವಿಲ್ ಬಿ ಹೋಸ್ಟಿಂಗ್ ಏಷಿಯನ್ ರೀಜನಲ್ ಫೋರಂ, ಅಂದ್ರೆ ಈ ಒಂದು ಏಷ್ಯಾ ರಾಷ್ಟ್ರಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಭಾರತ ದೇಶದ ಚುನಾವಣಾ ಆಯೋಗ ಏನಿರುತ್ತೆ, ಸೊ ಇದು August 11, 2022 ರಂದು ನಮ್ಮ ಚುನಾವಣೆಗಳನ್ನು ಒಳಗೊಳ್ತಕ್ಕಂಥ ಮತ್ತೆ ಪ್ರವೇಶಿಸಬಹುದಾದ ಮತ್ತು ಭಾಗವಹಿಸುವಂತೆ ಮಾಡ್ತಕ್ಕಂಥ ವಿಷಯದ ಮೇಲೆ ಏಷ್ಯನ್ ಪ್ರಾದೇಶಿಕ ವೇದಿಕೆಯ ಸಭೆಯನ್ನ ಆಯೋಜನೆ ಮಾಡಿರುತ್ತೆ. ಸೊ ಇದರ ಥೀಮ್ ಏನು ಅಂತ ಕೇಳ್ತಾರೆ. ಸೊ ಎಲ್ಲಾ ಪರೀಕ್ಷೆಗಳಲ್ಲೂ ಈ ಥೀಮ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಒಂದು ಏಷ್ಯನ್ ರೀಜನಲ್ ಫೋರಂನ ಥೀಮ್ ಏನು ಅಂದ್ರೆ ಮೇಕಿಂಗ್ ಅವರ್ ಎಲೆಕ್ಷನ್ಸ್ ಇನ್ಕ್ಲೂಸಿವ್, ನಮ್ಮ ಚುನಾವಣೆಗಳನ್ನ ಒಳಗೊಳ್ಳುವಂತೆ ಮಾಡ್ತಕ್ಕಂಥದ್ದು, ಅಂದ್ರೆ ಎಲ್ಲರೂ ಪಾರ್ಟಿಸಿಪೇಟ್ ಮಾಡೋದನ್ನ ಇನ್ಕ್ಲೂಸಿವ್ ಅಂತ ಕರಿತೇವೆ. ಆಕ್ಸೆಸಿಬಲ್ ಅಂಡ್ ಪಾರ್ಟಿಸಿಪೇಟಿವ್, ಅಂದ್ರೆ ಪ್ರವೇಶಿಸಬಹುದಾದ ಮತ್ತು ಭಾಗವಹಿಸುವಂತೆ ಮಾಡುವ ಅಂತಕ್ಕಂಥ ಒಂದು ಥೀಮ್ ನ ಆಧಾರದ ಮೇಲೆ ಏಷಿಯನ್ ರೀಜನಲ್ ಫೋರಂ ಅನ್ನ ಭಾರತೀಯ ಚುನಾವಣಾ ಆಯೋಗ ಈ ವರ್ಷ ಆಯೋಜನೆ ಮಾಡ್ತಾ ಇದೆ. So as I told you before, this acts as a precursor to the Global Summit for Democracy. ಅಂದ್ರೆ ಈ ಒಂದು ಜಾಗತಿಕ ಒಂದು ವೇದಿಕೆ, ನಾವೇನು ಡೆಮೋಕ್ರಸಿ ವೇದಿಕೆ ಅಂತ ಕರಿತೇವೆ, ಸೊ ಇದಕ್ಕೆ ಮುನ್ಸೂಚನೆಯಾಗಿ ಮಾಡ್ತಕ್ಕಂಥ ಒಂದು ಫೋರಂ ಇದಾಗಿರುತ್ತೆ. ಸೊ ಈ ಗ್ಲೋಬಲ್ ಸಮಿಟ್ ಫಾರ್ ಡೆಮೋಕ್ರಸಿ ಅಂತಕ್ಕಂಥದ್ದು ಹೋಸ್ಟೆಡ್ ಬೈ ನ್ಯಾಷನಲ್ ಎಲೆಕ್ಟೋರಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಕ್ಸಿಕೋ. ಈ ಒಂದು ಮೆಕ್ಸಿಕೋದ ರಾಷ್ಟ್ರೀಯ ಚುನಾವಣಾ ಸಂಸ್ಥೆಯ ವತಿಯಿಂದ ಈ ಒಂದು ಸಭೆಯನ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ದಟ್ ಈಸ್ ನಥಿಂಗ್ ಬಟ್ ಗ್ಲೋಬಲ್ ಸಮಿಟ್ ಫಾರ್ ಡೆಮೋಕ್ರಸಿ ಅಂತ ಕರಿತೇವೆ. ಸೊ ಹಾಗಿದ್ರೆ ಇದರ ಗುರಿ ಏನು? ಗ್ಲೋಬಲ್ ಸಮಿಟ್ ಅಂಡ್ ರೀಜನಲ್ ಫೋರಂ ಮೀಟ್ಸ್ ನ ಒಂದು ಗುರಿ ಏನು ಅಂದ್ರೆ ಟು ಜನರೇಟ್ ಸಿನರ್ಜಿ ಅಮಾಂಗ್ಸ್ಟ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಅಂಡ್ ಎಲೆಕ್ಟೋರಲ್ ಬಾಡೀಸ್. ಅಂದ್ರೆ ಭಾರತ ದೇಶದಲ್ಲಿ ಹೇಗೆ ಚುನಾವಣಾ ಆಯೋಗ ಇರುತ್ತೆ, ಅದೇ ರೀತಿಯಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ತಮ್ಮದೇ ಆದ ಎಲೆಕ್ಷನ್ ಕಮಿಷನ್ಸ್ ಇರುತ್ತೆ. ಆ ಒಂದು ಎಲೆಕ್ಷನ್ ಕಮಿಷನ್ಗಳ ನಡುವೆ ಒಂದು ಸಹಯೋಗವನ್ನ ಸೃಷ್ಟಿ ಮಾಡ್ತಕ್ಕಂಥದ್ದು ಇದರ ಪ್ರಮುಖವಾದ ಗುರಿಯಾಗಿರುತ್ತೆ. ಸೊ ಇದರ ಅಲ್ಟಿಮೇಟ್ ಏಮ್ ಏನು ಅಂದ್ರೆ ಟು ಸ್ಟ್ರೆಂಥನ್ ಎಲೆಕ್ಟೋರಲ್ ಡೆಮೋಕ್ರಸಿ ಇನ್ ದ ವರ್ಲ್ಡ್. ಸೊ ಜಗತ್ತಿನಾದ್ಯಂತ ಈ ಚುನಾವಣಾ ಪ್ರಜಾಪ್ರಭುತ್ವವನ್ನ ಬಲಪಡಿಸ್ತಕ್ಕಂಥದ್ದು ಈ ಸಮಿಟ್ಗಳ ಉದ್ದೇಶವಾಗಿರುತ್ತೆ. ಸೊ ಈ ಒಂದು ಏಷಿಯನ್ ಸಮಿಟ್ ನ ಯಾರು ಆರ್ಗನೈಸ್ ಮಾಡ್ತಾ ಇದ್ದಾರೆ ಅಥವಾ ಇದರ ಮುಖ್ಯಸ್ಥರು ಯಾರು ಅಂದ್ರೆ ಚೀಫ್ ಎಲೆಕ್ಷನ್ ಕಮಿಷನರ್ ಆಫ್ ಇಂಡಿಯಾ ಶ್ರೀ ರಾಜೀವ್ ಕುಮಾರ್ ಅಂಡ್ ಎಲೆಕ್ಷನ್ ಕಮಿಷನರ್ ಶ್ರೀ ಅನೂಪ್ ಚಂದ್ರ ಪಾಂಡೆ ವಿಲ್ ಪ್ರಿಸೈಡ್ ಓವರ್. ಸೊ ಇದರ ಅಧ್ಯಕ್ಷತೆಯನ್ನ ಭಾರತ ದೇಶದ ಚುನಾವಣಾ ಆಯುಕ್ತರಾಗಿರ್ತಕ್ಕಂಥ ಶ್ರೀ ರಾಜೀವ್ ಕುಮಾರ್ ಅವರು ಮತ್ತೆ ಚುನಾವಣಾ ಆಯುಕ್ತರಾಗಿರ್ತಕ್ಕಂಥ ಅನೂಪ್ ಚಂದ್ರ ಪಾಂಡೆ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಸಮಿಟ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಸೊ ಈ ಒಂದು ಏಷಿಯನ್ ಸಮಿಟ್ ಅಲ್ಲಿ ಮೆಕ್ಸಿಕೋ ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದೆ. ಸೊ ಈ ಮೆಕ್ಸಿಕೋ ಇಸ್ ನಾನ್ ಏಷಿಯನ್ ಕಂಟ್ರಿ, ಏಷ್ಯಾ ರಾಷ್ಟ್ರವಲ್ಲದಿದ್ದರೂ ಕೂಡ ಇದು ಪಾರ್ಟಿಸಿಪೇಟ್ ಮಾಡ್ತಾ ಇದೆ. ಕಾರಣ ಏನಂದ್ರೆ ಗ್ಲೋಬಲ್ ಡೆಮೋಕ್ರಸಿ ಸಮಿಟ್ ಅಂತಕ್ಕಂಥದ್ದು ಮೆಕ್ಸಿಕೋದಲ್ಲಿ ನಡೀತೆ. ಸೊ ಆ ಒಂದು ಕಾರಣದಿಂದ ಮೆಕ್ಸಿಕೋನ್ನ ಬಿಟ್ಟು ಉಳಿದೆಲ್ಲ ಏಷಿಯನ್ ಕಂಟ್ರೀಸ್, ಇಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥ ಏಷ್ಯಾ ರಾಷ್ಟ್ರಗಳು ಈ ಒಂದು ಸಭೆಯಲ್ಲಿ ಪಾರ್ಟಿಸಿಪೇಟ್ ಮಾಡುತ್ತೆ. ಸೊ ಕೆಲವೊಂದು ಸಂಸ್ಥೆಗಳು ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡುತ್ತೆ, ಅದನ್ನ ನಾವು ಇಲ್ಲಿ ಮಾರ್ಕ್ ಮಾಡಿರ್ತೇವೆ. ಸೊ ದಟ್ ಇಸ್ ಜಸ್ಟ್ ಫಾರ್ ಯುವರ್ ಇನ್ಫಾರ್ಮೇಶನ್, ಯು ಕ್ಯಾನ್ ಗೋ ಥ್ರೂ ಇಟ್. ಸೊ ಅದಾದ್ಮೇಲೆ ಇದೇ ರೀತಿ ಏಷಿಯನ್ ಸಮಿಟ್ ಏನ್ ನಡೀತಾ ಇದೆ, ಅದೇ ರೀತಿ 5 ರೀಜನಲ್ ಫೋರಮ್ಸ್, ಅಂದ್ರೆ ನಮ್ಮ ಪ್ರಪಂಚದ ವಿವಿಧ ಖಂಡಗಳಲ್ಲಿ 5 ಪ್ರದೇಶಗಳಲ್ಲಿ ಈ ರೀತಿಯ ವೇದಿಕೆಗಳನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಅದ್ಯಾವ್ದು ಅಂದ್ರೆ ಆಫ್ರಿಕಾ, ಅಮೆರಿಕಾ, ಏಷ್ಯಾ, ಯುರೋಪ್ ಕಂಟ್ರೀಸ್ ಅಲ್ಲೂ ಕೂಡ, ಮತ್ತೆ ಅರಬ್ ಸ್ಟೇಟ್ಸ್ ಹ್ಯಾವ್ ಬೀನ್ ಕ್ರಿಯೇಟೆಡ್. ಸೊ ಆಫ್ರಿಕಾ, ಅದಾದ್ಮೇಲೆ ಅಮೆರಿಕಾ, ಏಷ್ಯಾ, ಯುರೋಪ್ ಮತ್ತು ಅರಬ್ ರಾಷ್ಟ್ರಗಳಲ್ಲಿ ಇದೇ ರೀತಿಯ ವೇದಿಕೆಯನ್ನ ಮಾಡಲಾಗುತ್ತೆ. ಸೊ ಏಷ್ಯಾ ವೇದಿಕೆಯನ್ನ ಈ ಸರಿ ಭಾರತ ರಾಷ್ಟ್ರ ಅಧ್ಯಕ್ಷತೆಯಲ್ಲಿ ನಡೆಸಲಾಗುತ್ತೆ. So with this we have come to the 7th article. This is about Singapore declares Padang as 75th national monument of the country. ಸೊ ಸಿಂಗಾಪುರ್ ರಾಷ್ಟ್ರವು ಪಡಂಗ್ ಅಂತಕ್ಕಂಥ ಒಂದು ಪ್ರದೇಶವನ್ನ ಆ ಒಂದು ದೇಶದ 75ನೇ ರಾಷ್ಟ್ರೀಯ ಸ್ಮಾರಕವೆಂದು ಘೋಷಣೆ ಮಾಡಿರುತ್ತೆ. ಸೊ ಇವಾಗ ನಮ್ಗೆ ಡೌಟ್ ಬರುತ್ತೆ, ಸಿಂಗಾಪುರದ ನ್ಯಾಷನಲ್ ಇಂಪಾರ್ಟೆನ್ಸ್ ಮಾನ್ಯುಮೆಂಟ್ಸ್ ನಾವು ಓದ್ಬೇಕಾ ಅಂತ. ಸೊ ಡೆಫಿನೆಟ್ಲಿ ಇದನ್ನ ನಾವು ಓದ್ಲೇಬೇಕು. ಕಾರಣ ಏನಂದ್ರೆ ಸೊ ಈ ಪ್ಲೇಸ್ ನಮ್ಮ ಒಂದು ಭಾರತ ದೇಶಕ್ಕೂ ಸಂಬಂಧಪಟ್ಟಿರುತ್ತೆ. ಸೊ ಆರ್ಟಿಕಲ್ ಪೂರ್ತಿಯಾಗಿ ಓದಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. So it is 200-year-old iconic green open space Padang, its 75th national monument. So ಇದು 200 ವರ್ಷಗಳ ಕಾಲ ಹಳೆಯದಾಗಿರ್ತಕ್ಕಂಥ ಒಂದು ಗ್ರೀನ್ ಓಪನ್ ಸ್ಪೇಸ್ ಆಗಿರುತ್ತೆ. ಸೊ ಇದನ್ನ ಆ ರಾಷ್ಟ್ರದ 75ನೇ ರಾಷ್ಟ್ರೀಯ ಸ್ಮಾರಕ ಅಂತ ಈಗ ಘೋಷಣೆ ಮಾಡಿರ್ತಾರೆ. ಸೊ ಈ ಒಂದು ಪ್ಲೇಸ್ ಇಂಡಿಯಾಗೆ ಹೇಗೆ ರಿಲೆವೆಂಟ್ ಇರುತ್ತೆ ಅಂದ್ರೆ ಫ್ರಮ್ ದಿಸ್, ಅಂದ್ರೆ ಇದೇ ಒಂದು ಪ್ಲೇಸ್ ನಿಂದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ರವರು he has given Delhi Chalo slogan in 1943. ಅಂದ್ರೆ 1943ರಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ರವರು ಇದೇ ಸ್ಥಳದಿಂದ ದೆಹಲಿ ಚಲೋ ಘೋಷಣೆಯನ್ನ ನೀಡಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಈ ಒಂದು ಪ್ರದೇಶವನ್ನ ಇನ್ ಮುಂದೆ ಪ್ರಿಸರ್ವೇಷನ್ ಆಫ್ ಮಾನ್ಯುಮೆಂಟ್ಸ್ ಆಕ್ಟ್ ಏನಿರುತ್ತೆ, ಅಂದ್ರೆ ಸಿಂಗಾಪುರದ
ಸ್ಮಾರಕಗಳ ರಕ್ಷಣೆ ಕಾಯ್ದೆ ಏನಿರುತ್ತೆ ಅದರ ಪ್ರಕಾರ ಇದಕ್ಕೆ ರಕ್ಷಣೆಯನ್ನ ಕೊಡಲಾಗುತ್ತೆ. The victory parade of Japanese surrender on September 12, 1945 was held in Padang. ಅಂದ್ರೆ ಈ ಸಿಂಗಾಪುರ್ಗೆ ಇದು ಯಾಕೆ ಸಿಗ್ನಿಫಿಕೆಂಟ್ ಆಗುತ್ತಂದ್ರೆ ಸೆಪ್ಟೆಂಬರ್ 12, 1945ರಲ್ಲಿ ಜಪಾನಿನ ಶರಣಾಗತಿಯ ವಿಜಯದ ಮೆರವಣಿಗೆ ಈ ಒಂದು ಪ್ರದೇಶದಲ್ಲಿ ಸ್ಟಾರ್ಟ್ ಆಗುತ್ತೆ. ಜಪಾನಿಂದ ಸಿಂಗಾಪುರ್ ಲಿಬರೇಟ್ ಆಗಿರ್ತಕ್ಕಂಥ ಒಂದು ಪ್ರದೇಶ ಇದಾಗಿರುತ್ತೆ. ಸೊ ಆ ಒಂದು ಕಾರಣದಿಂದ ಸಿಂಗಾಪುರ್ಗೆ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ರವರು ಡೈಲಿ ಚಲೋ ಸ್ಲೋಗನ್ ಕೊಟ್ಟಿರೋದ್ರಿಂದ ನಮ್ಮ ದೇಶಕ್ಕೂ ಕೂಡ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಿದ್ರೆ ಸಿಂಗಾಪುರ್ ಇಸ್ ಅ ವೆರಿ ಸ್ಮಾಲ್ ಕಂಟ್ರಿ. ಸೊ ಈ ಮ್ಯಾಪ್ ಅಲ್ಲಿ ನಾವು ವರ್ಲ್ಡ್ ಮ್ಯಾಪ್ ಅಲ್ಲಿ ನೋಡೋದಾದ್ರೆ ಸೊ ಇಲ್ಲಿ ನಾವು ಇಂಡಿಯಾನ ನೋಡ್ಬೋದಾಗಿರುತ್ತೆ. ಸಮ್ವೇರ್ ಹಿಯರ್ ಸೊ ಇಲ್ಲಿ ಮಲೇಷಿಯಾನ ನೋಡ್ಬೋದು. ಸೊ ಮಲೇಷಿಯಾ ಕೆಳಗಡೆ ಒಂದು ಡಾಟ್ ಏನಿದೆ ಸೊ ಅದು ಸಿಂಗಾಪುರ್ ಕಂಟ್ರಿ ಆಗಿರುತ್ತೆ. ಸೊ ಸಿಂಗಾಪುರ್ನ ನಾವು ಎಕ್ಸ್ಪ್ಯಾಂಡ್ ಮಾಡಿದ್ರೆ ಸೊ ಅದರ ಕ್ಯಾಪಿಟಲ್ ಸಿಟಿನೂ ಕೂಡ ನಾವು ಸಿಂಗಾಪುರ್ ಅಂತಾನೆ ಕರಿತೇವೆ. ಸೊ ಸಿಂಗಾಪುರ್ ಮೇಲೆ ನಾವು ಮಲೇಷಿಯಾನ ನೋಡ್ಬೋದಾಗಿರುತ್ತೆ. ಸೊ ಸಿಂಗಾಪುರ್ ಮತ್ತೆ ಮಲೇಷಿಯಾ ನಡುವೆ ಇರ್ತಕ್ಕಂಥ ಒಂದು ಸ್ಟ್ರೈಟ್ ಅಥವಾ ಜಲಸಂಧಿಯನ್ನ ನಾವು ಸ್ಟ್ರೈಟ್ ಆಫ್ ಜೋಹಾರ್ ಅಂತ ಕರಿತೇವೆ. ಸೊ ಅದಾದ್ಮೇಲೆ ಸಿಂಗಾಪುರ್ ಮತ್ತೆ ಇಂಡೋನೇಷಿಯಾ ಮಧ್ಯೆ ಇರ್ತಕ್ಕಂಥ ಜಲಸಂಧಿಯನ್ನ ನಾವು ಸ್ಟ್ರೈಟ್ ಆಫ್ ಸಿಂಗಾಪುರ್ ಅಂತ ಕರಿತೇವೆ. ಇಷ್ಟು ಮಾಹಿತಿ ನಮಗೆ ಸಿಂಗಾಪುರ್ ಬಗ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ 9th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಇಂಟರ್ನ್ಯಾಷನಲ್ ಯೂತ್ ಡೇ 2022. ಸೊ ಅಂತಾರಾಷ್ಟ್ರೀಯ ಯುವ ದಿನ 2022. ಸೊ ಈ ಒಂದು ದಿನವನ್ನ ಪ್ರತಿ ವರ್ಷ 12ನೇ ಆಗಸ್ಟ್ ಆಚರಣೆ ಮಾಡಲಾಗುತ್ತೆ. ನಮ್ಮ ಒಂದು ದೇಶದ ನ್ಯಾಷನಲ್ ಯೂತ್ ಡೇ ರಾಷ್ಟ್ರೀಯ ಯುವಕರ ದಿನವನ್ನ 12ನೇ ಜನವರಿ ಸೆಲೆಬ್ರೇಟ್ ಮಾಡಲಾಗುತ್ತೆ. ಸೊ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದನ್ನ ಮೊಟ್ಟ ಮೊದಲ ಬಾರಿಗೆ ಅಂದ್ರೆ ಇಂಟರ್ನ್ಯಾಷನಲ್ ಯೂತ್ ಡೇ ನ ಮೊಟ್ಟ ಮೊದಲ ಬಾರಿಗೆ ಆಚರಣೆ ಮಾಡಿರ್ತಕ್ಕಂಥದ್ದು ಆಗಸ್ಟ್ 12, 2000ನೇ ಇಸ್ವಿಯಲ್ಲಿ ಆಚರಣೆ ಮಾಡಿರ್ತಾರೆ. ಸೊ ಈ ವರ್ಷದ ಥೀಮ್ ಏನು ಅಂದ್ರೆ ಇಂಟರ್ ಜನರೇಷನಲ್ ಸಾಲಿಡ್ಯಾರಿಟಿ ಕ್ರಿಯೇಟಿಂಗ್ ಅ ವರ್ಲ್ಡ್ ಫಾರ್ ಆಲ್ ಏಜಸ್. ಅಂದ್ರೆ ಅಂತರ ಪೀಳಿಗೆ ಐಕಮತ ಅಂದ್ರೆ ಕನ್ಸಾಲಿಡೇಷನ್ ಆಫ್ ಜನರೇಷನ್ಸ್. ನಾವು ಪೀಳಿಗೆಗಳಿಂದ ಡಿವೈಡ್ ಆಗಬಾರ್ದು. ದೇರ್ ಶುಡ್ ಬಿ ಕನ್ಸಾಲಿಡೇಷನ್ ಇರಬೇಕು. ಅದಾದ್ಮೇಲೆ ಎಲ್ಲ ವಯಸ್ಸಿನವರಿಗೆ ಜಗತ್ತನ್ನು ರಚಿಸುವುದು ಅನ್ನೋ ಒಂದು ಥೀಮ್ ನ ಮೇಲೆ ಸೊ ಈ ದಿನವನ್ನ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ಇನ್ಕ್ವೆಸ್ಟ್ ಒನ್ ಲೈನರ್ಸ್. ಸೊ ಜೇಮ್ಸ್ ಮರ್ಪೆ ಹ್ಯಾಸ್ ಬಿಕಮ್ ದಿ ಪ್ರೈಮ್ ಮಿನಿಸ್ಟರ್ ಆಫ್ ನ್ಯೂ ಗಿನಿಯಾ. ಸೊ ನ್ಯೂ ಗಿನಿಯಾ ರಾಷ್ಟ್ರದ ಪ್ರಧಾನಮಂತ್ರಿಗಳಾಗಿ ಜೇಮ್ಸ್ ಮರ್ಪೆ ಅವರು 2ನೇ ಅವಧಿಗೆ ಆಯ್ಕೆ ಆಗಿರ್ತಾರೆ. ಸಂಜಯ್ ಅಗರ್ವಾಲ್ has been appointed as Assistant Director General of the International Crops Research Institute for the Semi-Arid Tropics. ಅಂದ್ರೆ Semi-Arid Tropics ಗಾಗಿ ಇಂಟರ್ನ್ಯಾಷನಲ್ ಕ್ರಾಪ್ಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಫಾರ್ ದಿ ಸೆಮಿ-ಆರಿಡ್ ಟ್ರಾಪಿಕ್ಸ್ ನ ಸಹಾಯಕ ಮಹಾನಿರ್ದೇಶಕರಾಗಿ ಸಂಜಯ್ ಅಗರ್ವಾಲ್ ರವರನ್ನ ನೇಮಕ ಮಾಡಿರ್ತಾರೆ. ಸೊ ಪ್ರಮೋದ್ ಕುಮಾರ್ ಅಪಾಯಿಂಟೆಡ್ ಆಟ್ CFO ಆಫ್ ಪವರ್ ಗ್ರಿಡ್ ಕಾರ್ಪೊರೇಷನ್. ಭಾರತ ದೇಶದ ಪವರ್ ಗ್ರಿಡ್ ಕಾರ್ಪೊರೇಷನ್ ಏನಿರುತ್ತೆ ಸೊ ಈ ಒಂದು ಲಿಮಿಟೆಡ್ ನ CFO ಆಗಿ ಪ್ರಮೋದ್ ಕುಮಾರ್ ಅನ್ನ ಆಯ್ಕೆ ಮಾಡಿರ್ತಾರೆ. ಸೊ ಪವರ್ ಗ್ರಿಡ್ ಆಫ್ ಕಾರ್ಪೊರೇಷನ್ ಅಂತಕ್ಕಂಥದ ಹೆಡ್ ಕ್ವಾರ್ಟರ್ಸ್ ಗುನ್ಗಾವಲ್ಲಿ ನೋಡ್ಬೋದಾಗಿರುತ್ತೆ. ಇದರ ಪ್ರಸ್ತುತವಾದ MD ಕೆ ಶ್ರೀಕಾಂತ್ ಆಗಿರ್ತಾರೆ. ಸೊ ಅದಾದ್ಮೇಲೆ ಏಷ್ಯನ್ ಚಾಂಪಿಯನ್ಶಿಪ್ ಮೆಡಲಿಸ್ಟ್ ಕಾಮರಾಜ್ ಅಂತಕ್ಕಂಥವರು ನಿಧನರಾಗಿರ್ತಾರೆ. ಸೊ ಇವರು 1979 ಏಷ್ಯನ್ ಚಾಂಪಿಯನ್ಶಿಪ್ ಟೋಕಿಯೋದಲ್ಲಿ ರಿಲೇಯಲ್ಲಿ ಪ್ರಶಸ್ತಿಯನ್ನ ಗೆದ್ದಿರ್ತಕ್ಕಂಥ ವ್ಯಕ್ತಿ ಆಗಿರ್ತಾರೆ. ದೆನ್ ಮನೋಜ್ ಪ್ರಭಾಕರ್ ಟೇಕ್ಸ್ ಓವರ್ ನೇಪಾಲ್ ಕ್ರಿಕೆಟ್ ಟೀಮ್ ಕೋಚ್. ಸೊ ನೇಪಾಲ್ ಕ್ರಿಕೆಟ್ ಟೀಮ್ ನ ಕೋಚ್ ಆಗಿ ಭಾರತ ದೇಶದ ಮಾಜಿ ಬೌಲರ್ ಮನೋಜ್ ಪ್ರಭಾಕರ್ ಅವರನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ. ಸೊ ಅದಾದ್ಮೇಲೆ ಪರ್ವಾಜ್ ಸ್ಕೀಮ್ ಅಂತ ಲಾಂಚ್ ಆಗಿರುತ್ತೆ. ಪರ್ವಾಜ್ ಸ್ಕೀಮ್ ಅಂತಕ್ಕಂಥದ್ದು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಈ ಒಂದು ಏನೋ ಹಾರ್ಟಿಕಲ್ಚರ್ ಅಥವಾ ಪೆರಿಷಬಲ್ ವೆಜಿಟೇಬಲ್ಸ್ ಏನಿರ್ತವೆ ತೋಟಗಾರಿಕೆ ಬೆಳೆಗಳೇನಿರುತ್ತವೆ ಆ ಬೆಳೆಗಳಿಗೆ ಮಾರುಕಟ್ಟೆ ಸಂಪರ್ಕವನ್ನ ನೀಡ್ತಕ್ಕಂಥ ಒಂದು ಸ್ಕೀಮ್ ಅನ್ನ ನಾವು ಪರ್ವಾಜ್ ಯೋಜನೆ ಅಂತ ಕರಿತೇವೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಹಿಯರ್ ಯು ಕ್ಯಾನ್ ಸಿ ದ ಕ್ವೆಶನ್ಸ್, ಪಾಸ್ ದ ವಿಡಿಯೋ, ಗೋ ಥ್ರೂ ದ ಕ್ವೆಶನ್ಸ್ and give us the answers. So once again I'll meet you tomorrow with tomorrow's current affairs. Till then keep reading, be safe. Thank you very much for watching this.